ಚಾನಲ್. ಸೊ ನಾನಿವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ವರಮಹಾಲಕ್ಷ್ಮಿ ಮೇಕಿಂಗ್ ಆಫ್ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವ ಥರ ನಾವು ಡೆಕೋರೇಷನ್ ಮಾಡ್ತೀವಿ, ಯಾವ ಥರ ದೇವ್ರಿಗೆ ಸೀರೆ ಉಡಿಸ್ತೀವಿ, ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನಾನು ಕ್ಯಾಪ್ಚರ್ ಮಾಡ್ತೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರ ತುಂಬ ಸಣ್ಣದಾಗಿ ಪ್ಲೀಟ್ ಮಾಡಿದ್ರೆ ಚೆನ್ನಾಗಿ ಕೂರುತ್ತೆ ಪ್ಲೀಟಿಂಗ್ಸು ದೇವ್ರಿಗೆ. ಈ ಥರ ಸಣ್ಣ ಸಣ್ಣದಾಗಿ ಸೆರಗ್ವರೆಗೂ ನೀಟಾಗಿ ಪ್ಲೀಟಿಂಗ್ ಮಾಡ್ಕೊಳ್ತಾ ಹೋಗೋಣ. ಇದೆಲ್ಲ ನಾವು ಪಿನ್ ಅಥವಾ ಕ್ಲಿಪ್ ಇಂದ ನಾವು ಸೆಕ್ಯೂರ್ ಮಾಡ್ಬೋದು. ಈ ತರ ಆಲ್ ಓವರ್ ಸ್ಯಾರಿ ಮಾಡೋಣ. ತುಂಬಾ ಸಣ್ಣದಾಗಿ ಪ್ಲೀಟ್ ಮಾಡೋದ್ರಿಂದ ಚೆನ್ನಾಗಿ ಕೂರುತ್ತೆ ಪ್ಲೀಟಿಂಗ್ಸ್. ಫ್ರೆಂಡ್ಸ್, ಕೊನೆವರೆಗೂ ನಾವು ಪ್ಲೀಟ್ ಮಾಡಿದೀವಿ. ಸೆರಗು ಮಾತ್ರ ನಾರ್ಮಲ್ ಆಗಿ ನಾವು ಯಾವ ತರ ಸಾರಿ ಉಟ್ಕೊಳ್ಳುವಾಗ ಪ್ಲೀಟ್ ಮಾಡ್ಕೊಂತೀವಿ ಸೆರಗನ್ನ ಆ ತರ ಮಾಡ್ತಾ ಇದೀನಿ. ನೋಡಿ, ಫುಲ್ ಸಣ್ಣದಾಗಿ ಈ ತರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸೆರಗು ಕೂಡ. ಸೆರಗಲ್ಲಿ ನಾನು ಈ ತರ ಸಣ್ಣ ಸಣ್ಣದಾಗಿ ಪ್ಲೀಟಿಂಗ್ ಮಾಡಿದ್ದಾದ್ಮೇಲೆ ಸ್ವಲ್ಪ ದೂರಕ್ಕೇನೆ ಈ ತರ ಪಿನ್ ಹಾಕೊಂಡು ಬಂದಿದ್ದೀನಿ. ಅಂದ್ರೆ ಹೊಸ ಸೀರೆ ಅಲ್ವಾ, ಸ್ವಲ್ಪ ಸ್ಟಿಫ್ ಆಗಿ ಕೂತ್ಕೊಳ್ಳಿ ಅಂತ. ನೋಡಿ, ಇಷ್ಟಿಷ್ಟುದ್ದಕ್ಕೂ ನಾನು ಸೆರಗಿಗೆ ಪಿನ್ ಹಾಕೊಂಡು ಬಂದಿದ್ದೀನಿ. ಇವಾಗ ಅಲ್ಲಿವರೆಗೂ ನಾನು ಆಲ್ರೆಡಿ ಪ್ಲೀಟ್ ಮಾಡಿ ಮಧ್ಯದಲ್ಲಿ 3 ಪಿನ್ ಹಾಕೊಂಡಿದ್ದೀನಿ. ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡಿ, ಈ ಥರ ಪ್ಲೀಟಿಂಗ್ ಆಯಿತು, ಫಿನಿಶಿಂಗ್ ಆಗಿದೆ. ಪ್ಲೀಟ್ಸ್ ನೋಡಿ ಸಣ್ಣದಾಗಿ ಮಾಡಿರೋದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಣ್ಣದಾಗಿ ಮಾಡಿ, ಇದು ಸೀರೆ ಕೂಡ ಸಾಫ್ಟ್ ಇದೆ, ಅದಕ್ಕೋಸ್ಕರ ತುಂಬ ನೀಟಾಗಿ ಕೂರ್ತಾ ಇದೆ. ಮತ್ತು ಸೆರಗು ಕೂಡ ನೋಡಿ ಇಷ್ಟುದ್ದ ಪಿನ್ ಮಾಡ್ಕೊಂಡಿದ್ದೀನಿ ನಾನು. ಇಷ್ಟುದ್ದ ಸ್ವಲ್ಪ ಬಿಟ್ಟು ಈ ಥರ ಸಣ್ಣದಾಗಿ ಇಷ್ಟಿಷ್ಟು ದೂರಕ್ಕೆ ಪಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಡೈರೆಕ್ಟಾಗಿ ಸ್ಯಾರಿ ಉಡ್ಸೋಣ ದೇವ್ರಿಗೆ. ನೋಡಿ ಇವಾಗ ದೇವ್ರಿಗೆ ಈ ತರ ಫ್ರಿಲ್ ಎಲ್ಲ ಹಾಕದ್ಮೇಲೆ ಡೈರೆಕ್ಟ್ ಆಗಿ ಒಂದು ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ತರ ಬಿನ್ಗೆ ಇಟ್ಟಿದೀವಿ. ಬಿನ್ಗೆ ಒಳಗಡೆ ಒಂದ್ ಅರ್ಧ ಮುಕ್ಕಾಲಷ್ಟು ಅಕ್ಕಿನ ಹಾಕಿ ಗ್ರಿಪ್ಗೆ ಅಂತ ಇಟ್ಟಿದೀವಿ. ಗ್ರಿಪ್ ಬಂದ್ರೆ ಈ ತರ ನೀಟಾಗಿ ಫ್ರಿಲ್ ಬರುತ್ತೆ ಅಂತ. ಇನ್ನು ಅಡ್ಜಸ್ಟ್ ಮಾಡ್ಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡಿದೀವಿ ಅಷ್ಟೇ. ಇವಾಗ ನಿಮ್ ಮನೆಯಲ್ಲಿ ಏನಾದ್ರು ಕೈ ಕಾಲು ಆತರ ಏನಾದ್ರು ದೇವ್ರಿಗೆ ಇಡೋ ತರ ಇದ್ರೆ ನೀವು ಅದನ್ನು ಕೂಡ ಒಂದು ದಾರನ ಸೆಕ್ಯೂರ್ ಮಾಡ್ಕೊಂಡು ಹಾಕೋಬಹುದು. ಆಮೇಲೆ ಇದ್ರದ್ದು ಸ್ಯಾರಿದೆ ಬ್ಲೌಸ್ ಪೀಸ್ ಇರುತ್ತಲ್ಲ, ಸ್ಯಾರಿ ಬ್ಲೌಸ್ ಪೀಸ್ನೇನೆ ಈ ಬಿನ್ಗೆ ಕವರ್ ಆಗಕ್ಕೆ ಅನ್ಬಿಟ್ಟು, ಈ ಬಿನ್ಗೆ ಕವರ್ ಮಾಡ್ಲಿಕ್ಕೆ ಅನ್ಬಿಟ್ಟು ಇದನ್ನ ಹಾಕಿದೀವಿ. ಅದೇ ತರ ಬ್ಲೌಸ್ ಪೀಸ್ನೆ. ಇವಾಗ ಸೆರಗುನ ಆ ಕಡೆ ಲಾಸ್ಟ್ ಅಲ್ಲಿ ಏನ್ ನಾವು ಪಿನ್ ಮಾಡ್ಕೊಂಡಿದ್ವೋ ಆ ಸೆರಗ್ನ ತಗೊಂಡು ಈ ತರ ಮುಂದೆ ಹಾಕ್ತಾ ಇದೀವಿ. ಅದನ್ನ ನೀಟಾಗಿ ಫ್ರಿಲ್ ಮಾಡಿ ಕೂಡ ನಾನು ಆಮೇಲೆ ತೋರಿಸ್ತೀನಿ. ಇದಕ್ಕೊಂದು ಟಾಪ್ ಕಟ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಫ್ರಿಲ್ ಎಲ್ಲ ನೀಟಾಗಿ ಕುತ್ಕೊಂಡಿದ್ದಾದ್ಮೇಲೆ ನಾವು ಒಂದು ಡಾಪ್ನ ಕಟ್ತೀವಿ, ರೆಡಿ ಮಾಡ್ಕೊಂಡಿದೀವಿ ಅದನ್ನು ಕೂಡ. ಆಮೇಲೆ ನಾನು ತಿರ್ಗಾ ಪ್ರೆಸೆಂಟ್ ಮಾಡ್ತೀನಿ ಯಾವ ಥರ ಅಂತ. ನಾವು ದೇವ್ರಿಗೆ ಕೈನ ತಗೊಂಡ್ ಬಂದಿದ್ವಿ, ಕೈನ ಫಿಕ್ಸ್ ಮಾಡಿದ್ದೀವಿ ಬ್ಲೌಸ್ ಪೀಸ್ ಸಹಾಯದಿಂದ. ಸೊ ಇವಾಗ ಕಾಲನ್ನ ಫಿಕ್ಸ್ ಮಾಡಬೇಕು. ಕಾಲಿದೆ, ಯಾವ ತರ ಫಿಕ್ಸ್ ಆಗುತ್ತೆ ನೋಡ್ಬೇಕು. ನೋಡಿ, ನಾವು ಇಟ್ಟಿರೋ ತೆಂಗಿನಕಾಯಿಗೆ ಈ ತರ ಚುಚ್ಚಿರೋದು, ತೆಂಗಿನಕಾಯಿಗೆ ಚುಚ್ಚಿರೋದಲ್ವಾ. ಸೊ ಅದೇ ಕಲರೇ ನಾನು ಮೂಗ್ನತ್ ಕೂಡ ಇಟ್ಟಿದ್ದೀನಿ, ಮೂಗ್ಬಟ್ ತರ ಸೇಮ್ ಕಲರ್. ಇದಕ್ಕೂ ಮ್ಯಾಚ್ ಆಗುತ್ತೆ. ಮತ್ತೆ ಸಡನ್ ಅಂತ ನೋಡಿದಾಗ ಈ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ಎಷ್ಟು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ ನೋಡಿ. ನಾನು ಹೂವು ಎಲ್ಲ ಮುಡ್ಸಿದ್ಮೇಲೆ ಕೂಡ ತೋರಿಸ್ತೀನಿ. ಫ್ರಿಲ್ ಎಲ್ಲ ಹಿಡಿದ್ಮೇಲೆ ನಾವು ಈ ತರ ಡಾಬ್ ಹಾಕಿ ಟೈಟಾಗಿ ಕಟ್ಕೊಂಡಿದ್ವಿ ಹಿಂದೆಗಡೆ. ಈ ತರ ಫ್ರಿಲ್ ಕೂಡ ಮುಂದೆನೂ ಕೂಡ ಈ ತರ ಫ್ರಿಲ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಲುಕ್ ಆಗಿ ಬರುತ್ತೆ. ಕಾಲ್ ಫಿಕ್ಸ್ ಆದ್ಮೇಲೆ ಒಂದ್ಸರಿ ನಾನು ತೋರಿಸ್ತೀನಿ ಫ್ರೆಂಡ್ಸ್.
ಯೆಲ್ಲೋ ಕಲರ್ ಸೀರೆ ಇರೋದ್ರಿಂದ ಯೆಲ್ಲೋ ಕಲರ್ ಗಾಜನ್ ಬಳೆ ಹಾಕ್ತಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಹೆಂಗ್ ಹಾಕೋದು? ಹೆಂಗ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ? ಇನ್ನೂ ಒಂದು ಅರ್ಧ ಡಜನು ಕೂಡ ಇಳಿಸುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನಿಮ್ಗೆ ಯಾವ ತರ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಲಾಸ್ಟ್ ವಿಡಿಯೋನಲ್ಲಿ ನಾನು ಈ ತರ ಇದು ಯಾವ ತರ ಮಾಡೋದು ಅಂತ ಕೂಡ ನಾನು ನೀಟಾಗಿ ತೋರಿಸಿದ್ದೀನಿ. ವರಮಹಾಲಕ್ಷ್ಮಿ ಡೆಕೋರೇಷನ್ ಐಡಿಯಾಸ್ ಅಂತ ಹಾಕಿದ್ದೀನಿ, ಒಂದು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋನ ಚೆಕ್ ಮಾಡಿದ್ರೆ ಡೀಟೇಲ್ ಆಗಿ ಇದು ಯಾವ ತರ ಏನ್ ಹಾಕಿರೋದು, ಒಳಗಡೆ ಏನಿದೆ ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಲಕ್ಷಣವಾಗಿ ಬರುತ್ತೆ ಇದು ದೇವ್ರ ಪಕ್ಕ ಇಟ್ರೆ. ಇದಕ್ಕೆ ನೀವು ಡಾರ್ಕ್ ಕಲರ್ ಬ್ಲೌಸ್ ಪೀಸ್ ಅನ್ನು ತಗೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ.